ಸಾಯಿರಾಮ್. ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿ ಈ ಮಾಟ ಮಂತ್ರ ತಂತ್ರ ಬಾಧೆಗಳು ಜಾಸ್ತಿ ಆಗಿದೆ. ಮಾಟ ಮಂತ್ರ ಬಾಧೆಗಳು ಯಾವುದ್ರ ಮುಖಾಂತರ ಆಗುತ್ತಂದರೆ ಮಂಗಳ ಗ್ರಹ, ಶನಿ ಮತ್ತು ರಾಹುಕೇತುಗಳ ಪ್ರಭಾವದಿಂದ ಮಾಟ ಮಂತ್ರ ಮಾಡಿ ಈ ಬೊಂಬೆಗಳ ಮೂಲಕ ಆವಾಹನೆ ಮಾಡಿ ಪರಕೃತ್ರಿಮ ಪ್ರಯೋಗ ಅಂತ ಮಾಡಿಬಿಡ್ತಾರೆ. ದ್ವೇಷ ಅಸೂಯೆಗಳನ್ನು ತೀರ್ಸೋಕ್ಕೆ ಒಡೆಯೋದಿಲ್ಲ, ಬೈಯೋದಿಲ್ಲ, ಏನು ಮಾಡಲ್ಲ. ಆದರೆ ಮಾಟ ಮಂತ್ರದಿಂದ ನಮಗೆ ಭಾಳಷ್ಟು ಡ್ಯಾಮೇಜ್ ಮಾಡಿಬಿಡ್ತಾರೆ. ಇದು ಮೆಡಿಕಲ್ ಸೈನ್ಸ್ಗೆ ಚಾಲೆಂಜ್. ಯಾವ ಬ್ಲಡ್ ರಿಪೋರ್ಟು, CT ಸ್ಕ್ಯಾನು, MRI ಸ್ಕ್ಯಾನಲ್ಲಿ ಕೂಡ ಗೊತ್ತಾಗಲ್ಲ. ಅಷ್ಟು ಪವರ್ಫುಲ್ಲು ಈ ಮಾಟ ಮಂತ್ರದ ಶಕ್ತಿ. ಈ ಮಂಗಳ ಗ್ರಹ ಮತ್ತು ಶನಿ ರಾಹುಕೇತುಗೆ ಡೌನ್ ಮಾಡಬೇಕು ಅಂದರೆ ನಮ್ಮ ಜಾತಕದಲ್ಲಿ ಗುರುವಿನ ಬಲ ಸ್ಟ್ರಾಂಗ್ ಇರಬೇಕು. ಯಾವಾಗ ನಮ್ಮ ಜಾತಿಯಲ್ಲಿ ಗುರುವಿನ ಆಶೀರ್ವಾದ ಬಲ ಜಾಸ್ತಿ ಆಯಿತೋ ಆವಾಗ ಯಾವುದೇ ಮಂತ್ರ ಯಂತ್ರ ತಂತ್ರ ಕೃತ್ರಿಮ ಪ್ರಯೋಗಾದಿ ದೋಷಗಳು ತಟ್ಟೋದೇ ಇಲ್ಲ. ಹಾಗಾದರೆ ಗುರುವಿನ ಬಲ ಬರಬೇಕಂದ್ರೆ ಏನು ಮಾಡಬೇಕು? ನಮ್ಮ ಜಾತಿಯಲ್ಲಿ ಗುರು ಉಚ್ಚನ ಆಗಬೇಕು, ಉಚ್ಚ ಸ್ಥಾನದಲ್ಲಿರಬೇಕು. ಅದಕ್ಕೆ ಡಿಸೆಂಬರ್ 4ನೇ ತಾರೀಕು ದತ್ತಾತ್ರೇಯ ಜಯಂತಿ, ಹುಣ್ಣಿಮೆ ಗುರುವಾರ, ಕೃತಿಕಾ ನಕ್ಷತ್ರದಲ್ಲಿ ನಡೀತಾ ಇದೆ. ಆ ದಿವಸ ಈ ದತ್ತಪಾದಕೆಗಳನ್ನು ಪೂಜೆ ಮಾಡಿ ನೀವು ಮಾಟ ಮಂತ್ರ ತಂತ್ರ ಕ್ಷುದ್ರಗ್ರಹ ದುಷ್ಟಗ್ರಹಗಳ ಬಾಧೆಯಿಂದ ಮುಕ್ತರಾಗಬೇಕು. ಹಾಗಾದರೆ ಇದಕ್ಕೆ ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ಕೊಳ್ಳೋದು ಗೊತ್ತಾ? ಆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಲಿಂಕು, ಅದಕ್ಕೆ ಕ್ಲಿಕ್ ಮಾಡಿ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮಾಟ ಮಂತ್ರ ತಂತ್ರದಿಂದ ಬಿಡುಗಡೆಯಾಗಿ.